ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ವಿದ್ಯಾರ್ಥಿ ನಾಯಕರ ಪದಗ್ರಹಣ ಸಮಾರಂಭ ನಡೆಯಿತು. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವಿರಾಜಪೇಟೆ ಮಡಿಕೇರಿ ಮುಖ್ಯ ರಸ್ತೆಯ ಕುಕ್ಲೂರು ಬಳಿ ಸುಮಾರು 13 ಕಾಡನೆಯ ಹಿಂಡು ಪ್ರತ್ಯಕ್ಷಗೊಂಡಿದೆ. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯ್ನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಮೈಸೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮೈಸೂರು ಇವರ ಸಹಯೋಗದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನ ಅಡಿಯಲ್ಲಿ ಮಗುವನ್ನ ಉಳಿಸಿ ಮಗಳನ್ನ ಓದಿಸಿ, ಹೆಣ್ಣು ಮಗುವಿನ ಭ್ರೂಣ ಹತ್ಯೆ ತಡೆ ಹಾಗೂ ಹೆಣ್ಣು ಮಗುವಿನ ಶಿಕ್ಷಣದ ಮಹತ್ವದ ಕುರಿತು ಅರಿವು ಕಾರ್ಯಕ್ರಮದ ಉದ್ಘಾಟನೆಯನ್ನ ಗಿಡಕ್ಕೆ ನೀರು ಹಾಕುವ ಮೂಲಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬೋರೇಗೌಡರು ಚಾಲನೆ ನೀಡಿದ್ರು. ಇದೇ ಸಂದರ್ಭ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವ ಪ್ರಯತ್ನವನ್ನ ಪೋಷಕರು ಮಾಡಬೇಕು. ಹೆಣ್ಣು ಒಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಅಲ್ಲದೆ ಹೆಣ್ಣು ಮಗುವಿನ ಭ್ರೂಣ ಹತ್ಯೆ ತಡೆಗಟ್ಟಲು ನಾವುಗಳು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಶ್ರೀಮತಿ ಧನ್ಯರತಿ ಸೇರಿದಂತೆ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರಾದ ಮಂಜುಳಾ ಬಿಆರ್, ನವೀದಾ, ಪುಷ್ಪ, ಅಶ್ವಿನಿ, ನಂದಿನಿ, ಸುಧಾ ಎನ್ಕೆ, ಗೌರಮ್ಮ, ಜಾಕ್ಲಿನಾ, ಪವಿತ್ರ ಸೇರಿದಂತೆ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ನಂತರ ರಸ್ತೆಯಲ್ಲಿ ಮಗುವನ್ನ ಉಳಿಸಿ ಮಗಳನ್ನ ಓದಿಸಿ ಘೋಷಣೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಒಂದು ಏನಾಗಿದೆ ಅಂದ್ರೆ ಈ ವ್ಯವಸ್ಥೆ ಸಾರ್ವಜನಿಕರಿಗೆ ನಾವು ಅರಿವು ಮೂಡಿಸಬೇಕಾಗಿದೆ. ನಮ್ಮ ಎಲ್ಲ ಒಂದು ಇಲಾಖೆಗೆ ಸಂಬಂಧ ಇರೋದು ಯಾವುದೇ ವಿಚಾರ ಆಗ್ಬೋದು, ಒಂದು ವಾರ್ಡ್ ಸಭೆ ಇರ್ಬೋದು, ಗ್ರಾಮ ಸಭೆ ಇರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಇಲಾಖೆಗೆ ಸಂಬಂಧಪಟ್ಟಂತ ಯೋಜನೆಗಳನ್ನ ಅನುಷ್ಠಾನ ಮಾಡಕ್ಕೆ ನಾವು ಸಾರ್ವಜನಿಕರಿಗೆ ಹೆಚ್ಚು ಮಹತ್ವ ಕೊಡಬೇಕು. ಏನಾಗಿದೆ, ನಾವು ಅಧಿಕಾರಿಗಳು ಇರ್ತೀವಿ, ಇಲ್ಲ ನಮ್ಮ ನೌಕರರು ಇರ್ತಾರೆ, ಎಲ್ಲ ನಾವೇ ತಿಳ್ಕೊಳ್ತಾ ಇರ್ತೀವಿ. ಆದ್ರೆ ಎಷ್ಟೋ ಜನ ಸಾರ್ವಜನಿಕರಿಗೆ ನಾವು ಟಾಮ್ ಮುಖಾಂತರ ಆಗ್ಬೋದು, ಈ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಸಭೆ ಕರೆದಾಗ 30 ಜನ ಬರ್ತಾರೆ. ಇದು ಪ್ರತಿ ಹಳ್ಳಿಯ ಮಹಿಳೆಯರು ಹೆಚ್ಚಿನ ನಾವು ಎಷ್ಟೋ ಸರಿ ಮಹಿಳಾ ಗ್ರಾಮ ಸಭೆಗಳು ಮಾಡ್ತೀವಿ, ಮಕ್ಕಳ ಗ್ರಾಮ ಸಭೆ ಮಾಡ್ತೀವಿ. ಇದು ಉದ್ದೇಶ ಸಾರ್ವಜನಿಕರಿಗೆ ತಿಳುವಳಿಕೆ ಬರಬೇಕು. ಯಾಕಂದ್ರೆ ಈಗಾಗಲೇ ಹೇಳಿದ್ರು ಮೇಡಮ್, 1098ಗೆ ಫೋನ್ ಮಾಡ್ತಾರೆ ಮಕ್ಕಳು ಅಂದ್ರೆ ಅವಕ್ಕೆ ಮಕ್ಕಳಿಗೆ ಅರಿವು ಇದೆ. ಎಲ್ಲೋ ನಮ್ಮ ಪೋಷಕರು ಅವ್ರನ್ನ ಬಿಡ್ತಾ ಇಲ್ಲ. ಇದರಲ್ಲಿ ಮಕ್ಕಳಿಗಿಂತ ಪೋಷಕರದೇ ಬಹಳ ಮಹತ್ವ ಒಂದು ಪಾತ್ರ ಇರ್ತದೆ. ಎರಡನೇದು, ಆ ಪೋಷಕರ ಜೊತೆಯಲ್ಲಿ ಮಕ್ಕಳದು ಪಾತ್ರ ಇರ್ತದೆ. ಯಾಕೆಂದ್ರೆ ಮಕ್ಕಳು ಅವ್ರ ಪೋಷಕರು, ನಾನು ಆರೋಳಿ ಮೇಲಳ್ಳಿಯಲ್ಲಿದ್ದೆ, ಅಲ್ಲಿ ಪರಿಷ್ಠ ಪಂಗಡದ ಜನ ಜಾಸ್ತಿ ಇರೋದು. ನಾನು ಆರೋಳಿ ಮೇಲಳ್ಳಿ 4 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿ ಎಷ್ಟು ಜನ ಇದ್ದವ್ರು ಜಾಸ್ತಿ ಇರೋದು. ಅಲ್ಲಿ ಇಂಥ ಸಂದರ್ಭ ಒಂದು 2-3 ಬಂತು. ಆ ಸಂದರ್ಭದಲ್ಲಿ ನಾನು, ಯಾಕಂದ್ರೆ ಆ ಸಮಿತಿಯ ಸದಸ್ಯನಾಗಿರ್ತೀನಿ, ನಾನು ಹೋದಾಗ ಅವರು ಕೇಳಿದ ಪ್ರಶ್ನೆ, ನಮ್ಮ ಮಗಳು ಈಗ ಬೇರೆ ಕರ್ಕೊಂಡು ಯಾರೋ ಒಬ್ಬ ಲವ್ ಮಾಡಿದಾಳೆ, ಅವ್ರು ಕರ್ಕೊಂಡು ಹೋಗ್ತಾಳೆ, ನೀವು ಕಾಪಾಡ್ತೀರಾ ಅಂತ. ಅಂದ್ರೆ ಯಾವ ರೀತಿ ಆಗಿದೆ ಅಂದ್ರೆ ಸಮಾಜ, ಆ ಮಗು ಎಲ್ಲೋ ಶಾಲೆಯಲ್ಲಿ ಓದುವಾಗ ಇನ್ನು 18 ವರ್ಷ, 14 ವರ್ಷ, 15 ವರ್ಷದಲ್ಲಿ ಒಂದು ಲವ್ ಏನು PUC ಅನ್ನೋ ಇದು ಬರುತ್ತೆ, ಮಗ್ಗಿನ ಮನಸ್ಸು ಪಿಕ್ಚರ್ ನೋಡಿರ್ಬೋದು ನೀವು. ಆ ಒಂದು ಸಂದರ್ಭದಲ್ಲಿ ಆ ಮಗು SLC ಇಂದ PUC ವರೆಗೆ ಏನೋದಕ್ಕೆ ತಪ್ಪುತ್ತದೆ, ಅದು ಅವರ ಒಂದು ಬಾಡಿ ನೇಚರ್. ಅದು ಯಾರನ್ನು ತಪ್ಪು ಅಂತ ಹೇಳಕ್ಕೂ ಆಗಲ್ಲ. ಆ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಆ ಮಗ್ಗಿನ ಮನಸ್ಸಲ್ಲಿ ನಾನಾ ರೀತಿ ಬೆಳವಣಿಗೆಗಳು ಆಗ್ತವೆ, ಪ್ರಚೋದನೆ ಉಂಟಾಗುತ್ತೆ. ನೀವು PUC ದಾಟಿದ ಮೇಲೆ ಅವ್ರು ಕಾಪಾಡೋದು ಈಸಿ ಮೇಡಮ್, ಯಾಕೆ ನಿಮಗೆಲ್ಲ ಅರಿವು ಇರ್ತದೆ. ಆ ಮಕ್ಕಳು PUC ದಾಟಿ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋದಾಗ ಆ ಮಕ್ಕಳಲ್ಲಿ ಮೆಚುರಿಟಿ ಅನ್ನೋದು ಬಂದಾಗ ಆಗ ಬರುತ್ತೆ ಅವ್ರಿಗೆ ಜಾತಿ,
ಉದ್ಯೋಗ, ಆಸ್ತಿ ಇವೆಲ್ಲ ಯೋಚನೆ ಮಾಡಿ ಆ ದಾಟೋದು ಕಡಿಮೆ ಏನ್ ಮೇಡಮ್. ಅದರಲ್ಲಿ ಎಲ್ಲೋ ನಾವು ಅನಿವಾರ್ಯವಾಗಿ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ PUC ವರೆಗೆ ಆ ಮಕ್ಕಳಲ್ಲಿ ಆ ತಾಳ್ಮೆ ಇದ್ರ ವ್ಯವಸ್ಥೆ ಇರಲ್ಲ. ಇವಾಗ ಅಲ್ಲಿ ಇಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳು ಎಲ್ಲರೂ ಕೂಡ ಬಾಲ್ಯ ವಿವಾಹಗಳು ಆಗ್ತಾ ಇದೆ. ಹೆಣ್ಮಕ್ಳು ದೊಡ್ಡವರಾಗಿರೋ ತಕ್ಷಣ ಅವರು ಮುಂದಿನ ವ್ಯಾಸಂಗಕ್ಕೆ ಹೋಗೋದಿಕ್ಕೆ ಬಸ್ ವ್ಯವಸ್ಥೆ ಇಲ್ಲ, ಶಾಲೆ ದೂರ ಇದೆ, ಇನ್ನೊಂದು ಮತ್ತೊಂದು ಅಂದ್ಕೊಂಡು ಮದುವೆಗಳನ್ನ ಆಗ್ತಾ ಇದೆ. ಬಾಲ್ಯ ವಿವಾಹಗಳು ಬಂದಂತ ಸಂದರ್ಭದಲ್ಲಿ ನಾವೇ ವೈಯಕ್ತಿಕವಾಗಿ ನಾನೇ ನಿಮ್ಗಳನ್ನ ನಿದ್ರೆ ಮಾಡ್ಲಿಕ್ಕೆ ಬಿಡಲ್ಲ, ಹೌದಲ್ವಾ? ಅಲ್ಲಿ ಹೋಗಿ ಇಲ್ಲಿ ಬನ್ನಿ ಅದು ಇದು ಅಂತ ಹೇಳುವಂಥದ್ದು BDOs ಅವ್ರ ಪಂಚಾಯತಿಯವರ ಗಮನಕ್ಕೂ ಗೊತ್ತಿರುತ್ತೆ. ಉದಾಹರಣೆಗೆ ಇಲ್ಲಿ ಬೈಲ್ಕುಪ್ಪದಲ್ಲಿ ಈಗ ಒಂದು 2 ವರ್ಷದಿಂದ ಮಂಚದೇವನಹಳ್ಳಿಯಲ್ಲಿ ಮದುವೆ ಮಂಟಪದಲ್ಲಿ ಆಲ್ರೆಡಿ ಎಲ್ಲ ರೆಡಿಯಾಗಿ ಒಂದು ಹೆಚ್ಚು ಕಡಿಮೆ ಒಂದು 700 ಜನರಿಗೆ ಅಥವಾ 1000 ಜನರಿಗೆನೆ ಊಟ ಮಾಡಿದಂತ ವ್ಯವಸ್ಥೆಯಲ್ಲೂ ಕೂಡ ಮದುವೆಯನ್ನು ನಡೆಸಿದ ಪ್ರಸಂಗ ಇದೆ. ಆದ್ರೆ ನಾವು ಅಲ್ಲಿ ಗಂಟ ಹೋಗೋದು ಬೇಡ. ದಯವಿಟ್ಟು ನಾನು ನಮ್ಮ ಕಾರ್ಯಕರ್ತರಲ್ಲಿ ಹಾಗೂ ಕೆಲವು ತಾಯಂದಿರು ಬಂದಿದ್ದೀರಾ, ನಿಮ್ಮ ಅಕ್ಕಪಕ್ಕಗಳಲ್ಲಿ ಗೊತ್ತಾಗುತ್ತೆ ಶಾಲೆಯಿಂದ ಹೊರಗುಳಿದ ಮಕ್ಕಳಿದ್ರೆ ಅವರು ಮದುವೆ ಆಗೋದು, ಮದುವೆ ಮಾಡೋದು ಈ ತರದ ಕಾರ್ಯಕ್ರಮಗಳು ಇದ್ರೆ ದಯವಿಟ್ಟು ನಮ್ಮ ಯಾರಾದ್ರೂ ಪಂಚಾಯತಿಯವರ ಗಮನಕ್ಕಾಗಿರ್ಬೋದು ನಮ್ಮಗಳ ಗಮನಕ್ಕೆ ತಗೊಬನ್ನಿ. ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ ಹೆಣ್ಮಕ್ಳು ಏನು ಶಾಲೆ ಬಿಟ್ಟಿರ್ತಾರೋ ಅಥವಾ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವನು ಯಾವುದೋ ಒಂದು ಹುಡುಗನ ಲವ್ ಮಾಡ್ತಾ ಇರ್ತಾನೆ. ಆ ಹುಡುಗಿ ಇನ್ನು 18 ವರ್ಷ ಆಗಿರಲ್ಲ. ಆ ಹುಡುಗ ಮನೆಯವ್ರಿಗೆ ಇಷ್ಟ ಇರಲ್ಲ. ಅಂತ ಸಂದರ್ಭದಲ್ಲಿ ಮನೆಯವರು ಇವಳು ಆ ಹುಡುಗನ ಜೊತೆ ಮದುವೆ ಆಗ್ಬಿಡ್ತಾಳೆ ಅನ್ನೋ ಉದ್ದೇಶಕ್ಕೆ ಮನೆಯವರೇ ಮದುವೆಗಳನ್ನ ಫಿಕ್ಸ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಆ ಹೆಣ್ಮಗಳೇ ಎಷ್ಟು ನಮ್ಮ ಹೆಣ್ಮಕ್ಳಿಗೆ ತಿಳುವಳಿಕೆ ಬಂದಿದೆ ಅಂದ್ರೆ ತಿಳುವಳಿಕೆ ಇದೆ 1098 ಏನದು ಸಹಾಯವಾಣಿ ನಂಬರ್. ಆ ನಂಬರ್ಗೆ ಕಾಲ್ ಮಾಡಿ ಇಂಥ ಮನೆಯಲ್ಲಿ ಇಂಥ ಮಗುವಿಗೆ ಎಲ್ಲ ಡೀಟೇಲ್ ಕೊಟ್ಟು ಫೋನ್ ಮಾಡಿರ್ತಾರೆ. ಸೊ ನಮ್ಗೆ ಮಕ್ಕಳ ರಕ್ಷಣಾ ಘಟಕದಿಂದ ನೇರವಾಗಿ ಮಾಹಿತಿ ಬರುತ್ತೆ. ಮಾಹಿತಿ ಬಂದು ನಾವು ನಮ್ಮ ಕಾರ್ಯಕರ್ತೆಯನ್ನು ಕಳಿಸೋದು ಅಥವಾ ನಾವು ಹೋಗೋದು ಎಲ್ಲ ಹೋದಂತ ಸಂದರ್ಭದಲ್ಲಿ ಮೊದಲ ಕೇಳುವ ಮಾತೇನು, ನಿಮಗೆ ಯಾರು ಹೇಳಿದ್ರು, ನಿಮಗೆ ಯಾರು ಫೋನ್ ಮಾಡಿದ್ರು ಅಂತ ಕೇಳ್ತಾರೆ. ಆದ್ರಿಂದ ಅದೆಲ್ಲದಕ್ಕೆ ಅವಕಾಶ ಕೊಡದಿರೋ ಹಾಗೆ ಮೊದಲು ಶಾಲೆಯಿಂದ ಹೊರಗುಳಿದ ಮಕ್ಕಳ ಬಗ್ಗೆ ತುಂಬಾ ಜಾಗ್ರತೆ ವಹಿಸ್ಕೊಳ್ಳಿ ನೀವು. ಹಾಗಾಗಿ ಎಲ್ಲರೂ ಎಚ್ಚರ ವಹಿಸಿ. ಈಗಾಗಲೇ ದೊಡ್ಡ ಪವಿತ್ರ ಅವರು ಕಳೆದ ವಾರದಲ್ಲೆಲ್ಲ ಒಂದು 4 ದಿನ ನಿದ್ರಣೆ ಮಾಡಿಲ್ಲ ಅಂತ ಕಾಣಿಸುತ್ತೆ. ಅಲ್ಲಿ 2 ಚೈಲ್ಡ್ ಮ್ಯಾರೇಜ್ ಪ್ರಸಂಗಗಳು ಬಂದಿದೆ ಸರ್. ಇನ್ನೊಂದು ಹೆಣ್ಮಗು ಏನಾಗ್ತಿದೆ. ನ್ಯೂಸ್ ಸಂಗಮಕ್ಕಾಗಿ ಮಂಜುಳಾ BR, ಬೈಲ್ಕುಪ್ಪೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ವಿದ್ಯಾರ್ಥಿ ನಾಯಕರ ಪದಗ್ರಹಣ ಸಮಾರಂಭ ನಡೆಯಿತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ನೂತನವಾಗಿ ಆಯ್ಕೆಗೊಂಡ ವಿದ್ಯಾರ್ಥಿ ನಾಯಕರ ಪದಗ್ರಹಣ ಸಮಾರಂಭವು ಶಾಲೆಯ ಕುವೆಂಪು ವಿವಿಧೋದ್ದೇಶ ಸಭಾಂಗಣದಲ್ಲಿ ಅತ್ಯಂತ ಗೌರವ ಮತ್ತು ಉತ್ಸಾಹದಿಂದ ಜರುಗಿತು. ಸಮಾರಂಭದಲ್ಲಿ ನೂತನವಾಗಿ ಆಯ್ಕೆಯಾದ ವಿದ್ಯಾರ್ಥಿ ನಾಯಕರು ಅಧಿಕೃತವಾಗಿ ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಕಾರ್ಯಕ್ರಮಕ್ಕೆ ಶಾಲೆಯ ಪ್ರಭಾರ ಪ್ರಾಂಶುಪಾಲರಾದ ವಿಂಗ್ ಕಮಾಂಡರ್ ಮೊಹಮ್ಮದ್ ಶಾಜಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನೂತನವಾಗಿ ಆಯ್ಕೆಯಾದ ವಿದ್ಯಾರ್ಥಿ ನಾಯಕರುಗಳಿಗೆ ಬ್ಯಾಡ್ಜ್ಗಳನ್ನು ತೊಡಿಸುವ ಮೂಲಕ ಜವಾಬ್ದಾರಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ನಿಲಯಗಳ ಉಪನಾಯಕರುಗಳಿಗೂ ನಿಲಯಗಳ ಬ್ಯಾಡ್ಜ್ಗಳನ್ನು ನೀಡಿ ಗೌರವಿಸಲಾಯಿತು. ನೂತನವಾಗಿ ಪದಗ್ರಹಣ ಮಾಡಿದ್ದ ವಿದ್ಯಾರ್ಥಿ ನಾಯಕರು ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಬದ್ಧತೆಯಿಂದ ನಿರ್ವಹಿಸುವುದಾಗಿ ಜಂಟಿಯಾಗಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹಿರಿಯ ಶಿಕ್ಷಕರಾದ ವಿಪಿನ್ ಕುಮಾರ್, ಶಾಲೆಯ ಬೋಧಕೇತರ ಸಿಬ್ಬಂದಿ, NCC ಸಿಬ್ಬಂದಿ, ದೈಹಿಕ ಶಿಕ್ಷಕರು ಮತ್ತು ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕೆಡೆಟ್ ಧ್ರುವ ವಿ ಭಾರದ್ವಾಜ್ ಹಾಗೂ ಕೆಡೆಟ್ ತರುಣ್ ಪ್ರವೀಣ್ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೊಡಗು ಜಿಲ್ಲೆ ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಮಳೆ ಆರಂಭವಾಗಿದ್ದು ವಿದ್ಯುತ್ ಸಮಸ್ಯೆ ಕಂಡು ಬಂದಲ್ಲಿ 1912 ಕರೆ ಮಾಡಿ ಎಂದು ಚೆಸ್ಕಾಂ ಇಂಜಿನಿಯರ್ ಸೋಮೇಶ್ ಮಾಹಿತಿ ನೀಡಿದ್ದಾರೆ. ಕೊಡಗಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಳೆ ಆರಂಭವಾಗಿದ್ದು ವಿದ್ಯುತ್ ತಂತಿಗಳಲ್ಲಿ ಮತ್ತು ಫೀಡರ್ಗಳಲ್ಲಿ ತಾಂತ್ರಿಕ ತೊಂದರೆಯಾಗುತ್ತಿದ್ದು ತಂತಿಗಳು ತುಂಡಾಗಿ ಬಿದ್ದು ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆಯಾಗುತ್ತಿದೆ. ಆದುದರಿಂದ ವಿದ್ಯುತ್ ಸಮಸ್ಯೆ ಪೂರೈಕೆ ಮಾಡಲು ಎಲ್ಲಾ ಕರೆಗಳು ನನಗೆ ಬರುತ್ತವೆ. ಇದರಿಂದ ಸಮಸ್ಯೆ ಉಂಟಾಗುತ್ತದೆ. ಸಿಬ್ಬಂದಿಗಳ ಕೊರತೆಯ ನಡುವೆಯೂ ನಾವು ಎಲ್ಲಾ ಬಡಾವಣೆ, ಲೇಔಟ್, ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಮರ್ಪಕವಾಗಿ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಲು ಆಯಾ ಭಾಗಗಳಲ್ಲಿ ಇರುವ ಲೈನ್ಮೆನ್ ಗಳ ಹಂಚಿಕೆ ಮಾಡಲಾಗಿದೆ. ಅದರ ಚೆಸ್ಕಾಂ ಇಲಾಖೆ ವತಿಯಿಂದ ಮೊಬೈಲ್ ಫೋನ್ಗಳನ್ನು ವಿತರಣೆ ಮಾಡಲಾಗಿದೆ. ಗ್ರಾಹಕರು ಇದರ ಪ್ರಯೋಜನ
ಪಡೆಯುವಂತೆ ಸುಮೇಶ್ ಅವರು ಮನವಿ ಮಾಡಿದರು. ಸುಮಾರು 18 ಭಾಗವನ್ನಾಗಿ ಮಾಡಿದ ಲೈನ್ಮನ್ಗಳ ಮೊಬೈಲ್ ಸಂಖ್ಯೆಯನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ವಿದ್ಯುತ್ ಕಂಬದಲ್ಲಿ ಬೆಂಕಿ ಕಾಣಿಸಿಕೊಂಡರೆ ಅಥವಾ ಕಂಬಗಳು ತುಂಡಾದರೆ ಇನ್ನಿತರ ಅಪಘಾತ ನಡೆದರೆ ನನ್ನ ಸಂಖ್ಯೆಗೆ ಕರೆ ಮಾಡುವಂತೆ ಮನವಿ ಮಾಡಿದರು. 24/7 ನಮ್ಮ ಸಂಸ್ಥೆಯ ಗ್ರಾಹಕರಿಗೆ ಸೇವೆ ಮಾಡುತ್ತದೆ. ಆ ಸಮಯದಲ್ಲಿ 944 822 9409 ಅಥವಾ 1912 ಕರೆ ಮಾಡಿ ಪುಕಾರು ನೀಡಬಹುದು ಎಂದು ತಿಳಿಸಿದರು. ನಮಸ್ತೆ, ನನ್ನ ಹೆಸರು ಸೋಮೇಶ್ ಕೆಪಿ, ಸಹಾಯಕ ಇಂಜಿನಿಯರ್, ವಿರಾಜಪೇಟೆ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ. ಈಗಾಗಲೇ ಕೊಡಗಿನಾದ್ಯಂತ ಮಳೆ ಪ್ರಾರಂಭವಾಗಿದೆ. ವಿದ್ಯುತ್ ಅಡಚಣೆಗಳು ಬರ್ತಾ ಇದೆ, ಕಂಬಗಳು ಬೀಳ್ತಾ ಇದ್ದಾವೆ, ತಂತಿಗಳು ತುಂಡಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಮ್ಮ ವಿರಾಜಪೇಟೆ ಶಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಆ ಕೊರತೆಯೊಂದಿಗೆ ನಾವು ಇವಾಗ ಸಾರ್ವಜನಿಕರಿಗೆ ವಿದ್ಯುತ್ತನ್ನು ಸರಾಗವಾಗಿ ತಲುಪಿಸಲು ನಾವು ವ್ಯವಸ್ಥಿತವಾಗಿ ಆಯಾಯ ಪ್ರದೇಶಗಳಿಗೆ ನಾವು ಲೈನ್ಮೆನ್ ಪವರ್ಮ್ಯಾನ್ಗಳನ್ನ ನೇಮಕ ಮಾಡಿದ್ದೀನಿ. ಎಲ್ಲ ಕರೆಗಳು, ಮೊಬೈಲ್ ಕರೆಗಳು ನನಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಶೀಘ್ರವಾಗಿ ವಿದ್ಯುತ್ ತಲುಪಿಸಲು ಸಾಧ್ಯವಾಗ್ತಿಲ್ಲ. ಆದ್ದರಿಂದ ನಾವು ಲೈನ್ಮ್ಯಾನ್ಗಳಿಗೆ ಇಲಾಖೆ ವತಿಯಿಂದ ದೂರವಾಣಿ ಸೌಲಭ್ಯವನ್ನು ಒದಗಿಸಿದ್ವಿ, ಮೊಬೈಲ್ ಸಂಖ್ಯೆಯನ್ನು ಒದಗಿಸಿದ್ವಿ. ಆಯಾ ಪ್ರದೇಶಕ್ಕೆ ನಾವು ಸಂಬಂಧಪಟ್ಟ ಪ್ರದೇಶಕ್ಕೆ ಮೊಬೈಲ್ ಸಂಖ್ಯೆಗಳನ್ನು ಸೂಚಿಸಿ ಪ್ರದೇಶಗಳನ್ನು ವಿಂಗಡಿಸಿದ್ದೀವಿ. ಆ ಪ್ರದೇಶಗಳೆಂದರೆ ಬಡಾವಣೆಗಳು, ಲೇಔಟ್ಗಳೆಲ್ಲ ಇದ್ದಾವೆ. ಆ ಲೇಔಟ್ಗಳಲ್ಲಿ ಇಂಥ ಲೈನ್ಮೆನ್ನೇ ನೇಮಕಗೊಳಿಸಿದ್ದೀವಿ. ಆ ಲೈನ್ಮೆನ್ಗಳಿಗೆ ನೇರವಾಗಿ ಸಂಪರ್ಕ ಮಾಡಿ ವಿದ್ಯುತ್ ಪಡೆಯಬಹುದಾಗಿದೆ. ಅದೇ ರೀತಿ ಇವಾಗ ನಮ್ಮ ವಿರಾಜಪೇಟೆ ಶಾಖೆಯಲ್ಲಿ ಪಟ್ಟಣ ಪಂಚಾಯಿತಿ ಇದೆ. ಆ ಪಟ್ಟಣ ಪಂಚಾಯಿತಿಯಲ್ಲಿ 4 ವಿಂಗಡಣೆ ಮಾಡಿದ್ದೀವಿ. 4 ವಿಂಗಡಣೆಯಲ್ಲಿ 4 ಲೈನ್ಮೆನ್ಗಳ ಮೊಬೈಲ್ ಸಂಖ್ಯೆಗಳನ್ನು ನೀಡಿದ್ದೇವೆ. ಹಾಗೆಯೇ ನನಗೆ 7 ಗ್ರಾಮ ಪಂಚಾಯಿತಿಗಳಿವೆ. ಆ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಎಲ್ಲ ಲೈನ್ಮೆನ್ಗಳು ನೇಮಕ ಮಾಡಿದ್ದೇವೆ. ಅವರಿಗೆ ಕೂಡ ಇಲಾಖೆ ವತಿಯಿಂದ ಮೊಬೈಲನ್ನು ನೀಡಿರ್ತೇವೆ. ಆ ಮೊಬೈಲ್ ಸಂಖ್ಯೆಗೆ ತಾವುಗಳು ದೂರನ್ನು ದಾಖಲಿಸಿ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ವಿರಾಜಪೇಟೆ ತಾಲೂಕಿನ ಕಡಂಗಮೂರೂರು ಗ್ರಾಮದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವತಿಯಿಂದ ಸಭೆ ನಡೆಸಲಾಯಿತು. ಅರಮೇರಿ ಗ್ರಾಮದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಗೆ ಸ್ಥಳೀಯರ ವಿರೋಧ. ಕಳೆದ 7 ತಿಂಗಳಿನಿಂದ ಸರ್ಕಾರದ ಅನುಮತಿ ಪಡೆದು ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಆದರೆ ಅಲ್ಲಿ ಸ್ಫೋಟಕ ಬಳಸಿ ಗಣಿಗಾರಿಕೆ ನಡೆಯುತ್ತಿದೆ. ಇದರಿಂದ ನಮ್ಮ ವಾಸದ ಮನೆಗಳಿಗೆ ಹಾನಿಯಾಗುತ್ತಿದೆ ಎಂದು ಸ್ಥಳೀಯ ನಿವಾಸಿ ಕೋದಂಡ ಅಪ್ಪಣ್ಣ ಅವರು ಜಿಲ್ಲಾಧಿಕಾರಿಗಳಿಗೆ ಪುಕಾರು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇದರ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸೂಚನೆ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅರಮೇರಿ ಮತ್ತು ಕಡಂಗಮರೂರು ಗ್ರಾಮದ ಗ್ರಾಮಸ್ಥರಿಗೆ ಜಿಲ್ಲಾಡಳಿತದಿಂದ ಅಲ್ಲಿನ ಸರ್ಕಾರಿ ಸಮುದಾಯ ಭವನದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವತಿಯಿಂದ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಗಣಿಗಾರಿಕೆ ಮಾಡುವ ಮಾಲೀಕರು, ಜಿಲ್ಲಾಡಳಿತ, ಗ್ರಾಮಸ್ಥರು ಸೇರಿದಂತೆ ಸಭೆ ನಡೆಸಲಾಯಿತು. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿದ್ದೇನೆ ಎಂದು ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತಂದರು. ಹಿರಿಯ ಭೂ ವಿಜ್ಞಾನ ಅಧಿಕಾರಿ ಸಂದೀಪ್ ಅವರು ಮಾತನಾಡಿದರು. 1 ವಾರದಲ್ಲಿ ಮತ್ತೊಂದು ಸಭೆ ಸೇರಿ ತೀರ್ಮಾನ ತೆಗೆದುಕೊಳ್ಳುವ ಬಗ್ಗೆ ಸಂದೇಶ ತಿಳಿಸಿದರು. ಕಿರಿಯ ಅಧಿಕಾರಿ ರಾಹುಲ್ ರವರು ಮಾತನಾಡಿ, ಕೆಲವರಿಗೆ ಮಾಹಿತಿ ಕೊರತೆ ಇದೆ. ಮುಂದಿನ ಸಭೆಯಲ್ಲಿ ಎಲ್ಲರಿಗೂ ಮನಮುಟ್ಟುವ ರೀತಿಯಲ್ಲಿ ತಿಳಿಸಲಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾಡಳಿತ ವತಿಯಿಂದ ವಿರಾಜಪೇಟೆ ತಹಶೀಲ್ದಾರರ ಕಂದಾಯ ಅಧಿಕಾರಿ ಹರೀಶ್, ಸ್ಥಳೀಯ ಪಿಡಿಒ ಸೇರಿದಂತೆ ಅನೇಕ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಗ್ರಾಮದ 100 ಸದಸ್ಯರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯ ನೀಡಿದರು. ಎಲ್ಲಿ ಮಾಡಿದಿರಪ್ಪ? ನಿಮಗೆ ನೀವೇನ್ ಮಾಡಿದ್ದೀರಾ? ನೀವು ನಮ್ಮ ಬಳೆಗಾರರಿಂದ ನೀವು ಲೀಸಿಗೆ ತಗೊಂಡಿದ್ದೀರಾ. ಎಷ್ಟೋ ಲಕ್ಷಕ್ಕೆ ತಗೊಂಡಿದ್ದೀರಾ. ನಂದೊಂದು ಸಜೆಷನ್, ಇಷ್ಟೆಲ್ಲ ನಾಗರಿಕರು, ಇಷ್ಟೆಲ್ಲ ಗ್ರಾಮಸ್ಥರು ಬಂದು ಬೇಡ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅವರು ನನ್ನ ಪ್ರಕಾರ ಈ ತಗೊಂಡಿರ್ತಕ್ಕಂಥ ನೀವು ಲೀಸ್ 15 ಎಷ್ಟೋ ಲಕ್ಷಕ್ಕೆ ಕೊಟ್ಟಿದ್ದವರು, ಅವ್ರು ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಅವ್ರಿಗೆ ಕೊಟ್ಟುಬಿಡಿ, ಅವ್ರಿಗೆಲ್ಲ ಮಾಡ್ಬೋದು. ಕಾಂಪ್ಲೇನ್ಸ್ ಕೊಟ್ಟಿದ್ದೀರಾ? ನನಗೆ ಕಾಂಪ್ಲೇನ್ಸ್ ರಿಪೋರ್ಟ್ ಕೊಟ್ಟಿದ್ದೀರಾ? ಸ್ಟಾರ್ಟ್ ಮಾಡ್ಲಿಕ್ಕೆ ನಾನಾಗ್ಲಿ ಅಥವಾ ರಾಹುಲ್ ಆಗ್ಲಿ ನಿಮಗೆ ಅನುಮತಿ ಮಾಡಿಲ್ಲ ಸರ್. ಕೊಟ್ಟಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಂದು, ನೀವು ಕೊಟ್ಟಿರೋ ಲೈಸೆನ್ಸ್ ಇದು 2 ಲೈಸೆನ್ಸ್ ಕೊಟ್ಟಿದ್ದೀರಾ, UN 53 ಮತ್ತೆ 52. 1 ಲೈಸೆನ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಾ ಮಾನವ ಶ್ರಮದಿಂದ ಮಾತ್ರ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಲಾಗಿದೆ.
ಸ್ಫೋಟಕ ವಸ್ತು ಬಳಸಿದ್ದಲ್ಲಿ ಯಾವುದೇ ಮನಸೂಚನೆ ನೀಡದೆ ನಿಯಮಾನುಸಾರ ಕ್ರಮ ವಹಿಸಲಾಗುವುದು. ಬ್ಲಾಸ್ಟ್ ಆಗಿದೆ ಇಲ್ವಾ? ಪೂರ್ಕಾರ ನಿಗಳೇ ಯಾರು ಆಕ್ಷನ್ ತಗೊಂಡಿಲ್ಲ ಸರ್? ಅಲ್ಲ, ಒಂದ್ ಸೆಕೆಂಡ್ ಸರ್, ಇಲ್ಲ ಹೆಂಗ್ ಬ್ಲಾಸ್ಟ್ ಮಾಡ್ಬೇಕು ಅಂತ ಇಲ್ಲ, ಯಾವ ತರನಂತೂ ಇಲ್ಲ. ಮತ್ತೆ ಹೆಂಗೆ ಇನ್ನೊಂದು ಲೈಸೆನ್ಸ್ ಅದ ಹೆಂಗ್ ರನ್ ಮಾಡ್ತಾರೆ? ಬ್ಲಾಸ್ಟಿಂಗ್ ಎಕ್ಸ್ಪ್ಲೋಸಿವ್ಸ್ ಯೂಸ್ ಮಾಡ್ಬೇಕು ಅಂತ ಎಲ್ಲೂ ಇಲ್ಲ ಅಂತ ಹೇಳಿದ್ಮೇಲೆ ಹೆಂಗೆ ಅವು ಕೆಮಿಕಲ್ ಎಕ್ಸ್ಪ್ಲೋಷನ್ಸ್ ಯೂಸ್ ಮಾಡ್ತಾರೆ? ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರು ಅವರು? ಯಾವ ಬೇಸಿಸ್ ಮೇಲೆ? ಇಲ್ಲ ಸರ್, ನೋಟಿಸ್ ಮಾಡಿ ಎಲ್ರಿಗೂ ಅದು ಲೀಸ್ಟ್ ಕೊಡಿ ನನಗೆ, ಯಾರ್ಯಾರು ಮನೆ ಇದೆ ಅಂತ ಹೇಳ್ಬಿಟ್ಟು. ಓಕೆ, ವಿಡಿಯೋ ಹತ್ರ ಮಾತಾಡಿ ನನಗೆ ಒಂದು ಲೀಸ್ಟ್ ಕೊಟ್ರೆ ನಾನು ನೋಟಿಸ್ ಮಾಡ್ತೀನಿ. ನಮ್ದು 200 ಮೀಟರ್ ಇದೆ. 200 ಮೀಟರ್ ಅಲ್ಲಿ ಯಾರ್ಯಾರು ಮನೆಗಳಿದ್ದಾವೆ ಅದ್ರ ಪ್ರಕಾರ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ವಿರಾಜಪೇಟೆ ಮಡಿಕೇರಿ ಮುಖ್ಯ ರಸ್ತೆಯ ಕೊಕ್ಲೂರು ಬಳಿ ಸುಮಾರು 13 ಕಾಡಾನೆ ಹಿಂಡು ಪ್ರತ್ಯಕ್ಷವಾಗಿದೆ. ಇಂದು ಬೆಳಗ್ಗೆ 10 ಗಂಟೆಯ ಸಮಯದಲ್ಲಿ ಕುಕ್ಲೂರು ಗ್ರಾಮದ ಗದ್ದೆಯಲ್ಲಿ ಕಾಡಾನೆ ಇರುವ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ಬಂದ ತಕ್ಷಣ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಸ್ಥಳೀಯ ನಿವಾಸಿಗಳಿಗೆ ಮಾಹಿತಿ ನೀಡಿ ಆನೆ ಬಂದ ಜಾಗಕ್ಕೆ ಮರಳಿ ಕಳುಹಿಸಲು ಹರಸಾಹಸ ಮಾಡಲಾಯಿತು. ಅಧಿಕಾರಿಗಳ ಪ್ರಕಾರ ಬೆಳ್ಳೇರಿ ಮಾಡು ಗ್ರಾಮದಿಂದ ಈ ಭಾಗಕ್ಕೆ ಬಂದಿರಬಹುದು ಎಂದು ತಿಳಿಸಿದರು. ನಾಳೆ ಅರಣ್ಯಕ್ಕೆ ಅಟ್ಟುವ ಕಾರ್ಯ ನಡೆಯಲಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಶಿವರಾಮ್, ಅರಣ್ಯ ಅಧಿಕಾರಿ ಪ್ರಶಾಂತ್ ಮತ್ತು ರಾಘವ ಸೇರಿದಂತೆ ಇಟಿಎಸ್ಒ, ಆರ್ಆರ್ಟಿ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ವಿದ್ಯಾರ್ಥಿ ನಾಯಕರ ಪದಗ್ರಹಣ ಸಮಾರಂಭ ನಡೆಯಿತು. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವಿರಾಜಪೇಟೆ ಮಡಿಕೇರಿ ಮುಖ್ಯ ರಸ್ತೆಯ ಕುಕ್ಲೂರು ಬಳಿ ಸುಮಾರು 13 ಕಾಡಾನೆಯ ಹಿಂಡು ಪ್ರತ್ಯಕ್ಷಗೊಂಡಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು, ಬೈಕುಪ್ಪ.